ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನ ಕ್ವಶನ್ಸ್ ಹಾಕಿದ್ರಿ. ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, Q&A ಮಾಡೋಣ, ಯೂಟ್ಯೂಬ್ ರಿಲೇಟೆಡ್ ಏನೇ ಕ್ವೆರೀಸ್ ಇದ್ರು ನನಗೆ ಕಮೆಂಟ್ ಮಾಡಿ ಅಂತೇಳಿ. ಆ್ಯಕ್ಚುಲಿ ತುಂಬ ದಿವಸನೇ ಆಯಿತು ನಾನು ಹಬ್ಬದ ಮುಂಚೆ ಹಾಕಿದ್ದು. ಬಟ್ ಹಬ್ಬದ ದಿವಸ ತುಂಬ ಜನ ಚಾನಲ್ ಪ್ರಮೋಷನ್ಗೆ ಕೂಡ ಕೇಳ್ತಿದ್ದೆ ಅಂತ ಲೈವ್ ಬಂದಿದ್ದೆ. ಆ್ಯಂಡ್ ಲೈವ್ಗೆ ಇವಾಗ ಕಮೆಂಟ್ ಮಾಡ್ತಿದ್ದೀರಾ ಎಷ್ಟೋ ಜನ ನನ್ನ ಚಾನಲ್ ಪ್ರಮೋಟ್ ಮಾಡಿ ಅಂತ. ಮತ್ತೆ ನಾನು ಲೈವ್ ಬಂದಾಗ ಅಥವಾ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಾದರೆ ಮಾಡ್ತೀನಿ, ಇಲ್ಲಾಂದರೆ ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ನಿಮ್ಮ ಒಂದು ಚಾನಲ್ ಬಗ್ಗೆ. ನಾನು ಲೈವಲ್ಲಿ ಹೇಳೋದಕ್ಕೆ ಮೊನ್ನೆ ಎಷ್ಟೊಂದು ಚಾನಲ್ ಹಾಗೂ ಪ್ರಮೋಟ್ ಮಾಡಿದ್ದೀನಿ. ಸೊ ಲೈವಲ್ಲಿ ಜಾಯ್ನ್ ಆಗೋಕ್ಕೆ ಮುಂಚೆನೇ ಹಾಫ್ ಆನ್ ಅವರ್ ಮುಂಚೆನೇ ನಾನು ಲೈವ್ ಬರ್ತೀನಿ ಅಂತ ಕೂಡ ನೋಟಿಫಿಕೇಶನ್ ಬಂದಿರ್ಬೋದು ನಿಮಗೆ. ಬಟ್ ತುಂಬ ಜನ ಆಮೇಲೆ ನನಗೆ ಕಮೆಂಟ್ ಹಾಕಿದ್ರಿ. ಆ್ಯಂಡ್ ಅದಾದಮೇಲೆ ಪ್ರಮೋಟ್ ಮಾಡಿದವರು ಕೂಡ ಮತ್ತೆ ಪ್ರಮೋಟ್ ಮಾಡಿ ಅಂತ ಕೇಳಿದ್ದಾರೆ. ಪದೇ ಪದೇ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ತುಂಬ ಜನ ವೆಯ್ಟ್ ಮಾಡ್ತಾ ಇರ್ತಾರೆ, ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ ಪ್ರಮೋಟ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಪದೇ ಪದೇ ಮಾಡಿದವ್ರದ್ದೇ ಮಾಡೋಕ್ಕಾಗಲ್ಲ. ಚಾನಲ್ ಚೆಕ್ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದೆ ಕೆಲವ್ರದ್ದು. ಬಟ್ ನಾನು ತುಂಬ ಅಷ್ಟು ಫ್ರೀಯಾಗಿ ಕೂಡ ಇರೋದಿಲ್ಲ. ಕಂಪ್ಲೀಟಾಗಿ ನಾನು ಪ್ರತಿಯೊಬ್ಬರದ್ದು ಚಾನಲ್ ಚೆಕ್ ಮಾಡೋಕ್ಕೆ ಈಗ ಸ್ವಲ್ಪ ಬ್ಯುಸಿ ಇದ್ದೀನಿ. ಆ್ಯಂಡ್ ಯಾವಾಗಾದರೂ ಒಂದು ವೀಡಿಯೋ ನೋಡಬೇಕಾದ್ರೆ ಅಥವಾ ಲೈವಲ್ಲೇ ಅದು ಒಂದು ಚೆಕ್ ಮಾಡಿ ಏನಂತ ಪ್ರಾಬ್ಲಮ್ ನಿಮಗೆ ಹೇಳಿರ್ತೀನಿ ನಾನು. ಅದನ್ನು ನೀವೇ ಅರ್ಥ ಮಾಡಿಕೊಂಡು ನಿಮ್ಮ ಚಾನಲ್ದು ಏನು ಪ್ರಾಬ್ಲಮ್ ಇದೆ ಅದು ಇನ್ನೊಂದ್ಸರಿ ನೀವೇ ನೋಡ್ಕೊಳ್ಬೇಕಾಗುತ್ತೆ. ಏನಕ್ಕೆ ಓಡ್ತಿರಲ್ಲ ಅಥವಾ ನನ್ನ ಚಾನಲಲ್ಲಿ ವೀಡಿಯೋಸ್ನ ನೋಡಿ ವ್ಯೂಸ್ ಬರೋದಕ್ಕಾಗಲಿ, ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಗಿ ತುಂಬ ಟಿಪ್ಸ್ನ ಶೇರ್ ಮಾಡಿದ್ದೀನಿ. ಅದನ್ನು ಫಾಲೋ ಮಾಡಿ. ಸೊ ನಿಮ್ಮ ಚಾನಲ್ ಕೂಡ ಚೆನ್ನಾಗಿ ಗ್ರೋ ಆಗುತ್ತೆ ಅಷ್ಟೇ. ನಾನು ಜಾಸ್ತಿ ಇನ್ಮೇಲೆ ಯಾವುದಕ್ಕೂ ಕೂಡ ಹೀಗೆ ಅಂತ ಫೋಕಸ್ ಮಾಡಿ ಹೇಳೋದು ಕಷ್ಟ ಆಗುತ್ತೆ. ಯಾಕಂದರೆ ನಿಮ್ಮ ಒಂದು ಕಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ, ಬಟ್ ಕಮೆಂಟಿಗೆ ನಾನು ಆನ್ಸರ್ನ ನನ್ನ ವೀಡಿಯೋಸ್ ಏನು ಮಾಡ್ತೀನಿ ಅದು ನಿಮ್ಮ ಕಮೆಂಟ್ಸ್ಗೆ ಒಂದು ವೀಡಿಯೋಸ್ ಮಾಡಿರ್ತೀನಿ. ಸೊ ನಾನು ಮತ್ತೆ ನಿಮಗೋಸ್ಕರ ಅಂತೇಳಿ ಇನ್ನೊಂದೆರಡು ಸರಿ ನಾನು ಮತ್ತೆ ಅದನ್ನೇ ವಿಷಯನ ಡಿಸ್ಕಸ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ. ಆ್ಯಂಡ್ ಇವಾಗೆ ಬಂದ್ಬಿಟ್ಟು ಏನಂತಂದರೆ Q&Aನಲ್ಲಿ ನನಗೆ ತುಂಬ ಕ್ವಶನ್ಸ್ ಬಂದಿದೆ. ಅದರಲ್ಲಿ ಸಿಮಿಲರ್ ಇರುವಂಥ ಕೆಲವೊಂದು ಕ್ವಶನ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಒಂದೊಂದೇ ಹೇಳ್ತಾ ಹೋಗ್ತೀನಿ. ನೀವು ಈ ಕಮೆಂಟ್ ಮಾಡಿರೋದು ಹೆಸರನ್ನ ನಾನು ಯಾರಿಗೂ ಹೇಳ್ತಾ ಇಲ್ಲ, ಯಾಕಂದರೆ ಅದನ್ನು ನನಗೆ ಫೋನ್ ಇದ್ದಿದ್ರೆ ಈಸಿ ಆಗಿರ್ತಿತ್ತು. ಇನ್ನೊಂದು ಫೋನ್ ಇಟ್ಕೊಂಡು ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡಿಂಗ್ ತೋರಿಸ್ಬೋದಿತ್ತು. ಅದಕ್ಕೋಸ್ಕರ ನಾನು ಬರ್ಕೊಂಡಿದ್ದೀನಿ. ಯಾರ್ದು ಹೆಸರುಗಳನ್ನೆಲ್ಲ ನಾನು ಮತ್ತೆ ಸಪ್ರೇಟಾಗಿ ಇಲ್ಲಿ ಬರ್ಕೊಳ್ಳೋಕೆ ಹೋಗಿಲ್ಲ. ಸೊ ಕ್ವಶನ್ಸ್ನ ಓದ್ತಾ ಹೋಗ್ತೀನಿ. ನೀವು ಮಾಡಿರೋಂಥ ಯಾವುದೋ ಒಂದು ಕ್ವಶನ್ಗೆ ಆನ್ಸರ್ ನಾನು ಕ್ಲಿಯರ್ ಮಾಡಿದ್ದೀನಿ ಅನ್ನೋದು ನೀವು ನೋಡಬೇಕಾಗುತ್ತೆ. ಆ್ಯಂಡ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಸೊ ದಟ್ ಯಾರ್ದು ಕ್ವಶನ್ಸ್ ಮಿಸ್ ಆಗದೆ ಇರಲಿ ಅಂತ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಪ್ರತಿಯೊಂದು ಕ್ವಶನ್ ಕೂಡ, ಪ್ರತಿಯೊಂದು ಆನ್ಸರ್ ಕೂಡ ನಿಮಗೆ ಕೂಡ ಯೂಸ್ ಆಗುವಂಥದ್ದು. ನಿಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂದರೆ ನಿಮಗೆ ಯಾವುದಾದ್ರೂ ಒಂದು ಕ್ವಶನ್ ನಿಮಗೆ ಇದರಲ್ಲಿ ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ ಹೇಳ್ತಿದ್ದೀನಿ. ಪೇಮೆಂಟಿಂದ ಹಿಡಿದು ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋದ್ರ ಬಗ್ಗೆ ಆಗಿರ್ಬೋದು, ಅರ್ನಿಂಗ್ ಬಗ್ಗೆ ಆಗಿರ್ಬೋದು, ಬೇರೆ ಏನು ಕಾಪಿರೈಟ್ ಬಗ್ಗೆ ಕೇಳಿರೋದಾಗಿರ್ಬೋದು, ಪ್ರತಿಯೊಂದು ಕೂಡ ಕ್ಲಿಯರ್ ಮಾಡ್ತೀನಿ. ಸೊ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಅಂತ ಹೇಳ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ಕೂಡ ಬರುತ್ತೆ. ನಾನು ಏನೇ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕೋದು ಅದರದೆಲ್ಲ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅದರಿಂದ ನಿಮಗೆ ಲೈವ್ ಬರೋದಾಗಲಿ ಏನೇ ಒಂದು ವಿಷಯಗಳನ್ನ ಶೇರ್ ಮಾಡೋದು ಕೂಡ ಬೇಗ ಗೊತ್ತಾಗುತ್ತೆ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಯೂಟ್ಯೂಬ್ ಮ್ಯೂಸಿಕ್ ಕಾಪಿರೈಟ್ ಬಗ್ಗೆನೇ ಹೇಳಿರೋದು. ಯೂಟ್ಯೂಬಲ್ಲಿ ನಾವು ಯಾವ ರೀತಿ ಮ್ಯೂಸಿಕ್ ಹಾಕಿದ್ರೆ ಕಾಪಿರೈಟ್ ಬರಲ್ಲ ಅಥವಾ ಯಾವ ರೀತಿ ಮ್ಯೂಸಿಕ್ ಹಾಕೋದ್ರಿಂದ ಕಾಪಿರೈಟ್ ಬರುತ್ತೆ ಅನ್ನೋದನ್ನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಮತ್ತೆ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ, ವಿತೌಟ್ ಕಾಪಿರೈಟ್ ಮ್ಯೂಸಿಕ್ನ ಹೇಗೆ ನಾವು ಡೌನ್ಲೋಡ್ ಮಾಡೋದು ಅಂತ. ಆ ವಿಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ. ಸೊ ನೀವೊಂದು ಯೂಟ್ಯೂಬ್ ಚಾನಲಲ್ಲಿ ಇವಾಗ ನಾವು ಒಂದು ವಿಡಿಯೋ ಮಾಡ್ತಿರ್ತೀವಿ, ಅದಕ್ಕೆ ನಮಗೆ ಒಂದು ಮ್ಯೂಸಿಕ್ ಆ್ಯಡ್ ಮಾಡಬೇಕಾಗಿರುತ್ತೆ. ಸೊ ಮ್ಯೂಸಿಕ್ನ ನಾನು ಹೇಗೆ ತಗೊಳ್ಬೇಕು ಅಂದರೆ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು ಏನಂತ ಅಂದರೆ, ನೀವು ಯೂಟ್ಯೂಬ್ನಲ್ಲಿ ನಾನು ಸರ್ಚ್ ಮಾಡೋದು ಮೀನ್ಸ್ ನಮ್ಮ ಒಂದು ಯೂಟ್ಯೂಬ್ ಕ್ರೋಮ್ ಏನಿರುತ್ತೆ, ನಮ್ಮ ಒಂದು ಡ್ಯಾಶ್ ಬೋರ್ಡ್ ಏನಿರುತ್ತಲ್ಲ ನಮ್ಮ ಒಂದು ಚಾನಲ್ದು, ಸೊ ಅದನ್ನು ಓಪನ್ ಮಾಡಿಕೊಂಡ್ರೆ ಅದರೊಳಗಡೆ ನಿಮಗೆ ಮ್ಯೂಸಿಕ್ ಲೈಬ್ರರಿ ಸಿಗುತ್ತೆ. ಅದರೊಳಗಿಂದ ನೀವು ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು. ಅದರಲ್ಲಿ ಡಿಫ್ರೆಂಟ್ ಫೀಲಿಂಗ್ಸ್ಗೆ ನಿಮಗೆ ಯಾವ ಥರ ಖುಷಿಯಾಗಿರೋದು, ಸ್ಯಾಡ್ ಫೀಲಿಂಗ್, ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಒಂದು ಮ್ಯೂಸಿಕ್ ಸಪ್ರೇಟಾಗಿ ಸಿಗುತ್ತೆ. ಅಲ್ಲಿಂದ ನೀವು ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊಳ್ಬೋದು. ಅದಾದಮೇಲೆ ಇನ್ನೊಂದು ಏನಂತ ಅಂದರೆ, ಅದರಿಂದ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ಯೂಟ್ಯೂಬ್ನಲ್ಲೇ ಸಿಗುವಂಥ ಲೈಬ್ರರಿಯಲ್ಲಿ ಸಿಗುವಂಥ ಮ್ಯೂಸಿಕ್ನ ತೊಗೊಂಡ್ರೆ ನೀವು ಯಾವುದೇ ರೀತಿ ಕಾಪಿರೈಟ್ ಬರೋಲ್ಲ. ಅದು ಬಿಟ್ಟು ಏನಂತ ಅಂದರೆ, ಕೈನ್ ಮಾಸ್ಟರಲ್ಲಿ ಆಗಿರ್ಬೋದು, ಇದರಿಂದನೂ ಕೂಡ ಮ್ಯೂಸಿಕ್ ಇರುತ್ತೆ. ಬಟ್ ನಿಮಗೆ ಏನಾಗುತ್ತೆ ಅಂದರೆ, ಆ ಸಾಂಗ್ದು ಕಾಪಿ ಅಂತ ಪಕ್ಕದಲ್ಲೇ ಇರುತ್ತೆ. ಅದನ್ನು ಕಾಪಿ ಮಾಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಸಾಂಗ್ ಬಗ್ಗೆ ಒಂದಿಷ್ಟು ಕೊಟ್ಟಿರ್ತಾರೆ, ಅದೇನು ಯಾವ ಸೋರ್ಸು ಏನೆಲ್ಲದನ್ನು. ಸೊ ಅದನ್ನು ಇನ್ಶಾರ್ಟಲ್ಲೇ ಆಗಲಿ ಇದನ್ನು ನೀವು ಮಾಡಲೇಬೇಕು. ನೀವು ಮ್ಯೂಸಿಕ್ ಒಂದು ಇನ್ಶಾರ್ಟಲ್ಲೇ ಒಂದು ಇರೋವಂಥ ಮ್ಯೂಸಿಕ್ ಸಿಗುವಂಥದ್ದನ್ನು ನೀವು ಡೌನ್ಲೋಡ್ ಮಾಡಿ ನೀವು ಹಾಕ್ತಾ ಇದ್ದೀರಾ ವೀಡಿಯೋಗೆ ಅಂತ ಅಂದರೆ, ಅಲ್ಲೇ ಒಂದು ಕಾಪಿ ಅನ್ನೋ ಒಂದು ಆಪ್ಷನ್ ಇರುತ್ತೆ. ನಾನು ಇಲ್ಲಾದರೆ ಸ್ಕ್ರೀನ್ ರೆಕಾರ್ಡಿಂಗ್ ಕೂಡ ನಿಮ್ಮ ಜೊತೆ ಮೆನ್ಷನ್ ಮಾಡ್ತೀನಿ. ಸೊ ನೀವು ಒಂದು ವೀಡಿಯೋಗೆ ಒಂದು ಮ್ಯೂಸಿಕ್ ಹಾಕಿದ್ರೆ ಅದ್ರ ಪಕ್ಕದಲ್ಲಿ ಕಾಪಿ ಅನ್ನೋ ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕಾಪಿ ಕ್ಲಿಕ್ ಮಾಡಿದ್ರೆ ಅದನ್ನು ನೀವು ವಿಡಿಯೋ ಯಾವಾಗ ನೀವು ಅಪ್ಲೋಡ್ ಮಾಡ್ತಿರಲ್ಲ ಯೂಟ್ಯೂಬ್ಗೆ, ಆವಾಗ ಡಿಸ್ಕ್ರಿಪ್ಷನಲ್ಲಿ ಇದನ್ನು ಡೌನ್ಲೋಡ್ ಮಾಡಿಬಿಡಿ, ಪೇಸ್ಟ್ ಮಾಡಿ ಅಷ್ಟೇ, ಇನ್ನೇನು ಇಲ್ಲ. ಪೇಸ್ಟ್ ಮಾಡಿದ್ರೆ ಆ ಸಾಂಗಿಗೆ ಕಾಪಿರೈಟ್ ಬರೋದಿಲ್ಲ, ಆಲ್ಮೋಸ್ಟ್ ಬರೋದಿಲ್ಲ. ಯಾಕಂದರೆ ನಾನು ಇದುವರೆಗೂ ಯೂಸ್ ಮಾಡಿದ್ದೀನಿ. ಇನ್ಶಾರ್ಟ್ನಲ್ಲಿ ಕೂಡ ನಾನು ಸಾಂಗ್ಸ್ ಮೀನ್ಸ್ ಸಾಂಗ್ಸ್ ಅಲ್ಲ ಮ್ಯೂಸಿಕ್ನ ಹಾಕಿದ್ದೀನಿ. ಸೊ ಆವಾಗ ಕಾಪಿರೈಟ್ ಬಂದಿಲ್ಲ. ಅದರಿಂದ ಡಿಸ್ಕ್ರಿಪ್ಷನಲ್ಲಿ ಹಾಕಿಬಿಡಿ ಅಷ್ಟೇ. ಆ್ಯಂಡ್ ಸಾಂಗ್ಸ್ ತುಂಬ ಜನ ಕೇಳಿದ್ರು, ಫಿಲ್ಮ್ ಸಾಂಗ್ಸ್ ಎಲ್ಲ ಹಾಕಿರ್ತಾರೆ ಕೆಲವರು, ಅವರಿಗೆ ಕಾಪಿರೈಟ್ ಬರಲ್ವಾ, ಅವ್ರಿಗೆ ಬರುತ್ತಾ ಏನು ಅಂತೇಳಿ.
ಫಿಲ್ಮ್ ಸಾಂಗ್ಸ್ ಹಾಕಿದ್ದಾರೆ ಅಂತ ಅಂದರೆ ಯೂಟ್ಯೂಬ್ ಪ್ರೀಮಿಯಮ್ನ ಅವರು ತೊಗೊಂಡಿರ್ತಾರೆ, ಪರ್ಚೇಸ್ ಮಾಡಬೇಕು. ಅದು ಮಂತ್ಲಿ ಇಷ್ಟು ಅಂತ ನಿಮಗೆ ಅಮೌಂಟ್ ಇರುತ್ತೆ. ಸೊ ನೀವು ಅದನ್ನು ಪರ್ಚೇಸ್ ಮಾಡಿಕೊಂಡ್ರಿ ಅಂದರೆ ನಿಮಗೆ ಫಿಲ್ಮ್ ಸಾಂಗ್ಸ್ ಆಗಿರ್ಬೋದು ಅಥವಾ ಯೂಟ್ಯೂಬ್ ಮ್ಯೂಸಿಕಲ್ಲೇ ಸಿಗುವಂಥ ಫಿಲ್ಮ್ ಸಾಂಗ್ಸ್ ಆಗಿರ್ಬೋದು, ಇದನ್ನೆಲ್ಲದನ್ನು ನೀವು ಹಾಕೋದ್ರಿಂದ ಯಾವುದೇ ರೀತಿ ನಿಮಗೆ ಕಾಪಿರೈಟ್ ಬರೋದಿಲ್ಲ ಯೂಟ್ಯೂಬ್ ಕಡೆಯಿಂದ. ಸೊ ಇದು ತುಂಬ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಕಾಪಿರೈಟ್ ಬಗ್ಗೆ ನಿಮಗೆ ಎಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆ ಅನ್ಕೊಳ್ತೀನಿ. ವಿತೌಟ್ ಕಾಪಿರೈಟ್ ಬೇಕು ಅಂದರೆ ಯೂಟ್ಯೂಬ್ ನೀವು ಇದರಲ್ಲೇ ತಗೊಳ್ಬೇಕು. ಆ್ಯಂಡ್ ಶಾರ್ಟ್ಸಲ್ಲಿ ಸಿಗುವಂಥ ಎಷ್ಟು ಸರಿ ನಾನು ಶಾರ್ಟ್ಸ್ ಬಗ್ಗೆ ಎಷ್ಟು ಜನಕ್ಕೆ ರಿಪ್ಲೈ ಮಾಡಿದ್ದೀನೋ ಗೊತ್ತಿಲ್ಲ. ನಾನು ಎಷ್ಟು ಸರಿ ಶಾರ್ಟ್ಸ್ ವಿಡಿಯೋ ನೋಡ್ಬಿಟ್ಟೆ ನನಗಾಗಲೇ ಕಮೆಂಟ್ ಮಾಡಿರ್ತೀರಾ. ಸೊ ಅರ್ಥ ಮಾಡ್ಕೊಳ್ಳಿ, ನಾನು ಅದರೊಳಗೆ ಅಷ್ಟು ಕ್ಲಿಯರಾಗಿ ಹೇಳ್ತೀನಿ. ಒಂದು ವಿಡಿಯೋ ನೋಡಿರಲ್ಲ ಅವರಿಗೆ, ಅಷ್ಟು ಕಂಪ್ಲೀಟಾಗಿ ತಿಳ್ಕೊಂಡಿರಲ್ಲ. ವಿಡಿಯೋ ಕಂಪ್ಲೀಟಾಗಿ ನೋಡೋದೇ ಇಲ್ಲ, ಡೈರೆಕ್ಟ್ ನನಗೆ ಕಮೆಂಟ್ ಮಾಡಿರ್ತೀರಾ. ಫಸ್ಟ್ ಆ ಮಿಸ್ಟೇಕ್ನ ಮಾಡಬೇಡಿ. ಒಂದು ವಿಡಿಯೋ ನಾನು ಹಾಕಿದ್ದೀನಿ ಅಂದರೆ ಕಂಪ್ಲೀಟಾಗಿ ವಾಚ್ ಮಾಡಿ ಅದ್ರ ಮೇಲೆ ನನಗೆ ಡೌಟ್ ಕೇಳಿ. ಇನ್ನೊಂದ್ಸರಿ ನಾನು ಅಕಸ್ಮಾತ್ ಏನಾದರೂ ಆ ಒಂದು ವಿಡಿಯೋದಲ್ಲಿ ನಾನು ಡೌಟ್ ಕ್ಲಿಯರ್ ಮಾಡಿದ್ರು ಮತ್ತೆ ಅದೇ ಕ್ವಶನ್ ಕೇಳಿದ್ರೆ ನಾನು ನಿಜವಾಗ್ಲೂ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೋಗಲ್ಲ. ಯಾಕಂದರೆ ನಾನು ಎಲ್ಲ ಥರದ್ದು ವೀಡಿಯೋಸ್ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ನೋಡಿ, ಫಸ್ಟು ವಿಡಿಯೋ ಫುಲ್ ನೋಡಿ. ನಾನು ಅದಕ್ಕೆ ಹೇಳ್ತಿರ್ತೀನಿ, ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ ಅಂತ ಅದಕ್ಕೆ ಹೇಳೋದು. ಒಂದೊಂದು ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ನಾನು ಮಧ್ಯದಲ್ಲಿ ಯಾವ ಪಾಯಿಂಟ್ ಹೇಳ್ತೀನಿ ಅಂತ ಗೊತ್ತಿರಲ್ಲ, ಅದಕ್ಕೋಸ್ಕರ ಹೇಳ್ತಿರ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತೀರಾ, ಶಾರ್ಟ್ಸ್ಗೆ ಕಾಪಿರೈಟ್ ಬರಲ್ವಾ, ಫಿಲ್ಮ್ ಸಾಂಗ್ಸ್ ಹಾಕಿರ್ತೀರಾ ಅಂತ ಕೇಳ್ತಾರೆ. ಶಾರ್ಟ್ಸಲ್ಲಿ ಸಿಗೋವಂಥ ಮ್ಯೂಸಿಕ್ಕಿಗೆ ನೀವು ವಿಡಿಯೋ ಮಾಡಿದ್ರೆ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ಅದೇ ನೀವು ಇನ್ಸ್ಟಾಗ್ರಾಮಿಂದ ಅಥವಾ ಫೇಸ್ಬುಕ್ಕಿಂದ ತೊಗೊಂಡ್ಬಂದು ರೀಲ್ಸ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಬಂದೇ ಬರುತ್ತೆ. ಅದೇ ನೀವು ವಿಡಿಯೋನ ಫಸ್ಟು ನೀವು ಯೂಟ್ಯೂಬ್ನಲ್ಲೇ ನೀವು ಶಾರ್ಟ್ಸಲ್ಲಿ ಸಿಗೋವಂಥ ಫಿಲ್ಮ್ ಸಾಂಗ್ಸ್ ಯಾವುದೇ ಆಗಿರ್ಬೋದು, ಬಟ್ ಶಾರ್ಟ್ಸಿಗೆ ಮಾತ್ರ ಹಾಕ್ಬೇಕು ಅದನ್ನು. ಶಾರ್ಟ್ಸಲ್ಲಿ ನೀವು ಹಾಕೋದ್ರಿಂದ ಯಾವುದೇ ರೀತಿ ಕಾಪಿರೈಟ್ ಬರೋದಿಲ್ಲ. ಸೊ ಕಾಪಿರೈಟ್ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ಎಲ್ಲರಿಗೂ. ಸೊ ಇನ್ನೂ ನಿಮಗೆ ಡೀಟೇಲ್ ಆಗಬೇಕಂದ್ರೆ ನಾನು ಶಾರ್ಟ್ಸ್ ಬಗ್ಗೆ ವೀಡಿಯೋಸ್ ಮಾಡಿದ್ದೀನಿ ಆ್ಯಂಡ್ ವಿತೌಟ್ ಕಾಪಿರೈಟ್ ಮ್ಯೂಸಿಕ್ ಬಗ್ಗೆನೂ ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡಿ. ಸೆಕೆಂಡ್ ಬಂದ್ಬಿಟ್ಟು ಯೂಟ್ಯೂಬ್ ಪ್ರೀಮಿಯಮ್, ಅದ್ರ ಬಗ್ಗೆನೂ ನಾನು ಹೇಳಿದೆ. ಆ್ಯಂಡ್ ಇನ್ನೊಂದು ಕ್ವಶನ್ ಬಂದ್ಬಿಟ್ಟು ಶಾರ್ಟ್ಸ್ ಮ್ಯೂಸಿಕ್ ಕಾಪಿರೈಟ್ ಬರಲ್ವಾ ಅಂತ, ಅದನ್ನು ಹೇಳಾಯಿತು. ಶಾರ್ಟ್ಸ್ ಮ್ಯೂಸಿಕ್ಗೆ ಕಾಪಿರೈಟ್ ಬರೋದಿಲ್ಲ. ಆ್ಯಂಡ್ ಯೂಟ್ಯೂಬ್ ಪ್ರೀಮಿಯಮ್ ತಗೊಳ್ಳೋದ್ರಿಂದ ನಿಮಗೆ ಬೇಕಾದಷ್ಟು ಬೆನಿಫಿಟ್ಸ್ ಇದೆ. ಅದರೊಳಗಡೆ ನಿಮಗೆ ಎಲ್ಲ ಥರದ ಬೆನಿಫಿಟ್ಸ್ ಏನಿದೆ ಅನ್ನೋದನ್ನು ಅವರೇ ಮೆನ್ಷನ್ ಮಾಡಿರ್ತಾರೆ. ಸೊ ಪ್ರತಿಯೊಂದು ಕೂಡ ನೋಡಿ ತಿಳ್ಕೊಂಡು ಅದನ್ನು ತಗೊಳ್ಬೇಕು. ಜಾಸ್ತಿ ತಗೊಳ್ಳೋದು ಯೂಟ್ಯೂಬ್ ಪ್ರೀಮಿಯಮ್ನ ಮ್ಯೂಸಿಕ್ನ ಆ್ಯಡ್ ಮಾಡೋದಕ್ಕೋಸ್ಕರ. ಫಿಲ್ಮ್ ಸಾಂಗ್ಸ್ನ ನೀವು ಇದನ್ನೆಲ್ಲ ತಗೊಳ್ಬೇಕಂದ್ರೆ ಯೂಟ್ಯೂಬ್ ಪ್ರೀಮಿಯಮ್ನ ತಗೊಳ್ಬೋದು. ಆ್ಯಂಡ್ ಫೋರ್ತ್ ಬಂದ್ಬಿಟ್ಟು ಲೈವ್ ನಲ್ಲಿ ವಾಚ್ ಅವರ್ಸ್. ಇವಾಗ ಕೆಲವರು ಹೇಳ್ತಾ ಇದ್ರು ಲೈವ್ ಬಂದಿರ್ತೀವಿ ನಾವು, ವಾಚ್ ಅವರ್ಸ್ ಲೈವ್ನಲ್ಲಿ ಕೌಂಟ್ ಆಗುತ್ತೆ ಅಂತ. ಲೈವ್ ಬಂದಾಗ ನಿಮ್ಮ ವಾಚ್ ಅವರ್ಸ್ ಕೌಂಟ್ ಆಗಲ್ಲ. ಲೈವ್ ಮುಗಿದ ಮೇಲೆ ಎಷ್ಟು ಜನ ನೋಡ್ತಾರಲ್ಲ ಅದು ನಿಮಗೆ ವಾಚ್ ಅವರ್ಸ್ ಕೌಂಟ್ ಆಗುತ್ತೆ. ಆ್ಯಂಡ್ ಮೊನ್ನೆ ಯಾರೋ ಕೇಳ್ತಾ ಇದ್ರು, ನಾನು ಲೈವ್ನ ಪ್ರೈವೇಟ್ ಮಾಡಿಟ್ಟಿದ್ದೀನಿ, ಸೊ ವಾಚ್ ಅವರ್ಸ್ ಬರುತ್ತಾ ಅಂತ. ಪ್ರೈವೇಟ್ ಮಾಡೋದ್ರಿಂದ ನಿಮಗೆ ಅಂತಲ್ಲ, ಯಾವುದೇ ವಿಡಿಯೋಗೆ ಆಗಲಿ ನೀವು ಪ್ರೈವೇಟ್ ಮಾಡಿರೋಂಥ ವಿಡಿಯೋಗೆ ವಾಚ್ ಅವರ್ಸ್ ಆಗಲಿ ನಿಮಗೆ ಅಮೌಂಟ್ ಆಗಲಿ ಯಾವುದು ಬರೋದಿಲ್ಲ. ಅದನ್ನ ಪ್ರೈವೇಟ್ ಇಟ್ಟರೆ ಅಂತ ಅಂದರೆ ಅದು ಡಿಲೀಟ್ ಆಗಿರೋ ಥರನೇ ಲೆಕ್ಕ, ಸಪ್ರೇಟ್ ಆದಾಗೆ ಲೆಕ್ಕ. ಸೊ ಅದರಿಂದ ನಿಮಗೆ ಯಾವುದೇ ರೀತಿ ಅರ್ನಿಂಗ್ ಆಗಲಿ, ಯಾವುದೇ ರೀತಿ ವಾಚ್ ಟೈಮ್ ಆಗಲಿ, ಯಾವುದೇ ರೀತಿ ಸಬ್ಸ್ಕ್ರೈಬರ್ಸ್ ಆಗಲಿ ನಿಮಗೆ ಸಿಗೋದಿಲ್ಲ. ಸೊ ನೀವು ಏನೇ ಲೈವ್ ಮಾಡಿದ್ರು ಪ್ರೈವೇಟಲ್ಲಿ ಇಟ್ಟರೆ ಸರಿ, ಇಲ್ಲ ಅಂತ ಪಬ್ಲಿಕಲ್ಲಿ ಇಟ್ಟರೆ ಸರಿ ಮಾತ್ರ ಅಷ್ಟೇ ಬರುತ್ತೆ. ನನಗೆ ಇಂಟ್ರೆಸ್ಟ್ ಇಲ್ಲ, ನಂಗೆ ಭಯ, ನಾನು ಸ್ವಲ್ಪ ಪ್ರೈವೇಸಿಗೋಸ್ಕರ ನಾನು ಪ್ರೈವೇಟಾಗಿ ಇಡ್ತೀನಿ ಅಂದ್ರೂ ಕೂಡ ನಿಮಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ. ನೀವು ಇವಾಗ ನಿಮ್ಮ ಪ್ರೈವೇಸಿ ನೀವು ನೋಡಿದ್ರು ಯೂಟ್ಯೂಬರ್ ಅದನ್ನು ನಿಮ್ಮದು ಏನೂ ಪ್ರಾಬ್ಲಮ್ನ ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ನಿಮ್ದು ಏನೇ ಪ್ರಾಬ್ಲಮ್ ಹೇಳಿದ್ರು ಅವ್ರಿಗೆ ಗೊತ್ತಾಗಲ್ಲ. ಯಾಕಂದರೆ ಅವ್ರಿಗೆ ಹೇಳೋದು ಪಬ್ಲಿಕ್ಕಲ್ಲಿ ನೀವು ಏನು ಮಾಡ್ತಿದ್ದೀರಾ, ಪಬ್ಲಿಕ್ಕಾಗಿ ನೀವು ಯಾವ ರೀತಿ ವಿಡಿಯೋ ಮಾಡ್ತಿದ್ದೀರಾ, ಅದು ಪಬ್ಲಿಕ್ ಆಗಿದೆಯಾ, ಅದು ಎಷ್ಟು ಜನ ನೋಡ್ತಿದ್ದಾರೆ, ಎಷ್ಟು ಜನ ಅದಕ್ಕೆ ಸಬ್ಸ್ಕ್ರೈಬ್ ಆಗಿದ್ದಾರೆ, ಇದಿಷ್ಟೇ ಯೂಟ್ಯೂಬ್ ನಿಮ್ದು ಒಂದು ವೀಡಿಯೋಸ್ನ ಕೌಂಟ್ ಮಾಡುತ್ತಷ್ಟೇ. ಗೂಗಲ್ ಫೋಟೋಸ್ಗೆ ಕಾಪಿರೈಟ್ ಬರುತ್ತಾ? ಗೂಗಲ್ ಫೋಟೋಸ್ಗೆ ಯಾವುದಕ್ಕೂ ಕಾಪಿರೈಟ್ ಬರೋದಿಲ್ಲ. ಯಾಕಂದರೆ ನಾನು ಇದುವರೆಗೂ ತುಂಬ ವೀಡಿಯೋಸ್ಗೆ ನೀವು ನೋಡ್ತಾ ಇರ್ತೀರಾ, ಫೋಟೋಸ್ ಹಾಕ್ತಿರ್ತೀನಿ, ವೀಡಿಯೋಸ್ ಹಾಕ್ತಿರ್ತೀನಿ. ವ್ಲಾಗ್ ಚಾನಲಲ್ಲೂ ಅಷ್ಟೇ ನಾನು ಎಷ್ಟೊಂದು ಫೋಟೋಸ್ನ ತಗೊಂಡು ಹಾಕ್ತಾ ಇರ್ತೀನಿ. ಯಾವುದಕ್ಕೂ ಇದುವರೆಗೂ ಕಾಪಿರೈಟ್ ಬಂದಿಲ್ಲ, ಬರೋದು ಇಲ್ಲ. ಯಾರೋ ಒಬ್ರು ಕೇಳಿದ್ರೆ ಅದಕ್ಕೆ ಇನ್ನೊಬ್ರು ಯಾರೋ ಕಮೆಂಟ್ ಮಾಡಿದ್ರು, ಅದು ಯಾವುದೋ ಅಲ್ಲಿ ಬೇರೆ ಇದರಿಂದ ಆ್ಯಪ್ನಿಂದ ಮಾಡಿ ಅಂತ. ಯಾವ ಆ್ಯಪಿನ ಅವಶ್ಯಕತೆ ಕೂಡ ಇರೋದಿಲ್ಲ. ಸೊ ನೀವು ಗೂಗಲ್ನಲ್ಲೇ ಮಾಡ್ಬೋದು. ನಿಮಗೆ ಅಷ್ಟು ಭಯ ಇತ್ತು ಅಂದರೆ ವಿತೌಟ್ ಕಾಪಿರೈಟ್ ಫೋಟೋಸ್ ಅಂತ ಕೊಡಿ, ಬಂದುಬಿಡುತ್ತೆ ಅಷ್ಟೇ. ನೀವು ಏನೇ ಹುಡುಕೋದಿದ್ರು ವಿತೌಟ್ ಕಾಪಿರೈಟ್ ಫೋಟೋಸ್, ಇಮೇಜಸ್ ಅಬೌಟ್ ದಿಸ್ ಅಂತ ಏನಾದ್ರು ಒಂದು ಏನು ನೀವು ತಗೊಳ್ಬೇಕು ಅದನ್ನು ಕೊಟ್ಕೊಂಡ್ರೆ ಏನೂ ತೊಂದರೆ ಆಗೋದಿಲ್ಲ. ಡಿಸ್ಕ್ಲೈಮರ್ ಹಾಕಿ ಟಿವಿ ಫೋಟೋಸ್ ಯೂಸ್ ಮಾಡ್ಬೋದಾ ಅಂತ ಕೇಳಿದ್ರು. ಅದು ಒಂದು ಗೂಗಲಲ್ಲಿ ಒಂದು ಆಪ್ಷನ್ ಇರುತ್ತೆ. ಡಿಸ್ಕ್ಲೈಮರ್ ಮೀನ್ಸ್ ಅದು ಯೂಟ್ಯೂಬ್ಗೆ ನಾವೇನಾದ್ರು ಒಂದು ಯಾರ್ದಾದ್ರೂ ಒಬ್ರು ವಿಷಯದ ಬಗ್ಗೆ ಹೇಳ್ತಾ ಇರ್ತೀವಿ, ಯಾವುದಾದ್ರೂ ಒಂದು ಟಾಪಿಕ್ನ ತೊಗೊಂಡಿರ್ತೀವಿ ಅಂದಾಗ ಅದನ್ನು ಡಿಸ್ಕ್ಲೈಮರ್ ಹಾಕ್ತಾರೆ. ಇದರಿಂದ ನಮಗೆ ಯಾವುದೇ ರೀತಿ ಕಾಪಿರೈಟ್ ಆಗಲಿ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಲಿ ಬರಬಾರ್ದು ಅನ್ನೋದಕ್ಕೋಸ್ಕರ. ಸೊ ಅದನ್ನು ನೀವು ಹಾಕಿ ಯೂಸ್ ಮಾಡ್ಬೋದು. ಮಾನಿಟೈಸೇಷನ್ ಮಾಡುವ ವಿಧಾನ ಕೇಳಿದ್ದಾರೆ. ಮಾನಿಟೈಸೇಷನ್ ಮಾಡೋಕ್ಕೆ ನನಗೆ ನನ್ನ ಚಾನಲ್ ಮಾನಿಟೈಸ್ ಆದಾಗ ತೋರಿಸ್ಬೋದು. ಯಾಕಂದರೆ ವ್ಲಾಗ್ ಚಾನಲ್ದು ನಾನು ಯಾವುದೇ ರೀತಿ ಸ್ಕ್ರೀನ್ ರೆಕಾರ್ಡಿಂಗ್ ಇಟ್ಕೊಂಡಿಲ್ಲ. ಯಾಕಂದರೆ ನಾನು ಅವಾಗ ಟೆಕ್ ಚಾನಲ್ ಕ್ರಿಯೇಟ್ ಮಾಡ್ತೀನಿ ಒಂದು ಐಡಿಯಾ ಇರಲಿಲ್ಲ. ಸೊ ಇವಾಗ ನಾನು ಯಾರ ಚಾನಲ್ ಮಾನಿಟೈಸ್ ಆಗಿರೋದು ನೋಡಿಲ್ಲ, ಸದ್ಯದಲ್ಲಿ ಗೊತ್ತಿರೋದು ಕೂಡ ಯಾರ್ದು ಆಗಿಲ್ಲ. ಹಾಗಾಗಿ ನಾನು ಮಾಡೋದಕ್ಕೆ ಕಷ್ಟ ಆಗುತ್ತೆ. ನನ್ನ ಚಾನಲ್ದೇ ನಾನು ಮಾನಿಟೈಸೇಷನ್ ಆದಮೇಲೆ ಆ್ಯಕ್ಚುಲಿ ಹಾಫ್ ಮಾನಿಟೈಸೇಷನ್ ಆಯಿತು ಮೊನ್ನೆ, ಬಟ್ ನಾನು ಅದ್ರದ್ದು ಐಡಿಯಾ ಬರಲಿಲ್ಲ ನನಗೆ. ಅದ್ರದ್ದು ಡೌನ್ಲೋಡ್ ಮೀನ್ಸ್ ಅದನ್ನು
ಫಾಲೋ ಮಾಡಬೇಕಂತ. ನನಗೆ ಈಗ ಅದರಲ್ಲಿ ಏನಾಗಿದೆ ಅಂದರೆ ಆಡ್ಸೆನ್ಸ್ ನಂದು ಆಲ್ರೆಡಿ ಬ್ಲಾಗ್ ಚಾನಲ್ ಇರೋದಕ್ಕೋಸ್ಕರ ನನ್ನದೇ ಒಂದು ಐಡಿಯಲ್ಲಿ ಕ್ರಿಯೇಟ್ ಮಾಡೋದ್ರಿಂದ, ನನ್ನದೇ ಒಂದು ಫೋನ್ ನಂಬರ್ ಕೊಟ್ಟಿರೋದ್ರಿಂದ ನನಗೆ ಇವಾಗ ಅದರದ್ದು ಇನ್ನೂ ನಡೀತಾ ಇದೆ ಪ್ರೊಸೆಸ್ಸು. ಅದರಿಂದ ಏನು ಪ್ರಾಬ್ಲಮ್ ಆಯಿತು ಅದೆಲ್ಲದನ್ನು ಕೂಡ ಇನ್ನೊಂದ್ಸರಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆ್ಯಂಡ್ ಫೈನಲ್ ಆಗಿ ನನಗೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಹೇಳ್ತೀನಿ. ನಿಮ್ಮೆಲ್ಲರ ವಿಶಸ್ಸಿಂದ, ನಿಮ್ಮೆಲ್ಲರ ಪ್ರೀತಿಯಿಂದ ನನಗೆ ಈಗಾಗಲೇ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. 1000 ಸಬ್ಸ್ಕ್ರೈಬರ್ಸ್ ಏನೋ ಕಂಪ್ಲೀಟ್ ಆಗಿದೆ. 3000 ವಾಚ್ ಅವರ್ಸ್ ಆಗಿದೆ. 4000 ವಾಚ್ ಅವರ್ಸ್ ಆದಮೇಲೆ ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ. ನಾನು ಮಾನಿಟೈಸೇಷನ್ ಕೆಲವರು ಯಾರು ಕೇಳಿದ್ರು, ಮಾನಿಟೈಸೇಷನ್ಗೆ ನನಗೆ ಎಲ್ಲ ಮಾಡಾದ್ಮೇಲೆ ಕಂಪ್ಲೀಟ್ ಆದಮೇಲೆ ನೀವು ನನ್ನ ಚಾನಲ್ ಮಾನಿಟೈಸ್ ಮಾಡ್ಕೊಡ್ತೀರಾ ಅಂತ ಹೇಳಿ. ಸಾರಿ, ನಾನು ಅದನ್ನು ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ನಿಮ್ಮ ಜಿಮೇಲ್ ಇರುತ್ತೆ, ನೀವು ಅದನ್ನು ಪ್ರೈವೇಟಾಗಿ ಇಟ್ಕೊಳ್ಬೇಕು. ಯಾವುದೇ ರೀತಿ ಪಿನ್ ಆಗಲಿ ಬೇರೆದಾಗಲಿ ಯಾವುದು ಯಾರಿಗೂ ಶೇರ್ ಮಾಡೋ ಹಾಗಿರೋದಿಲ್ಲ. ಇದರಿಂದನೇ ಎಷ್ಟೋ ಜನ ಸ್ಕ್ಯಾಮ್ ಮಾಡೋರು ಇರ್ತಾರೆ, ಹ್ಯಾಕ್ ಮಾಡೋರು ಇರ್ತಾರೆ. ಸೊ ಅದಕ್ಕೋಸ್ಕರ ಯಾರಿಗೂ ನಿಮ್ಮ ಒಂದು ಗೂಗಲ್ ಪಿನ್ ಆಗಲಿ, ಗೂಗಲ್ ಪಿನ್ ಇಲ್ಲದೆ ನೀವು ಮಾನಿಟೈಸ್ ಮಾಡೋದಕ್ಕಾಗಲ್ಲ. ಗೂಗಲ್ ಪಿನ್ ಯಾರ ಜೊತೆ ಶೇರ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಒಂದು ಚಾನಲ್ದು ಏನು ಪ್ರೊಸೆಸ್ ಇದೆ ಮಾನಿಟೈಸೇಷನ್ ನೀವೇ ಮಾಡ್ಕೊಳ್ಬೇಕು. ನಿಮ್ಮ ಚಾನಲ್ ಮುಂಚೆನೇ ನನ್ನ ಚಾನಲ್ ಏನಾದರೂ ಮಾನಿಟೈಸ್ ಆಗುವಂಥ ಒಂದು ಆಪರ್ಚುನಿಟಿ ಆಯಿತು ಅಂದರೆ ನಾನು ಅದನ್ನು ವಿತ್ ಸ್ಕ್ರೀನ್ ರೆಕಾರ್ಡಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಹೇಗೆ ಮಾನಿಟೈಸೇಷನ್ ಮಾಡ್ಕೊಳ್ಬೇಕು ಅನ್ನೋದು. ಸೊ ಅದನ್ನು ನೋಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ನೀವು ಕೂಡ ನಿಮ್ಮ ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಳ್ಳಿ. 500 to 600 ವ್ಯೂಸ್ಗೇನು ಅಮೌಂಟ್ ಬರುತ್ತಾ ಅಂತ ಒಬ್ಬರು ಕೇಳಿದ್ರು. ಮೀನ್ಸ್ ಮಾನಿಟೈಸೇಷನ್ ಆನ್ ಆದಮೇಲೆ 500-600 ವ್ಯೂಸ್ಗೂ ನಮಗೆ ಅಮೌಂಟ್ ಬರುತ್ತಾ ಅಂತೇಳಿ. 500-600 ವ್ಯೂಸ್ಗೂ ನಮಗೆ ಅಮೌಂಟ್ ಕೌಂಟ್ ಆಗುತ್ತೆ, ಬಟ್ ತುಂಬ ಕಮ್ಮಿ. 1K ವ್ಯೂಸಿಗೆ ನಿಮಗೆ ನಾನು ಲಾಸ್ಟ್ ಟೈಮ್ ತೋರಿಸಿದ್ದೀನಿ. 0.18, 0.9, 0.6, 0.90 ಈ ಥರ ಆಗುತ್ತೆ. ಇದು $1 ಕೂಡ ಕಂಪ್ಲೀಟ್ ಆಗೋದಿಲ್ಲ. ಒಂದೊಂದು ಚಾನಲ್ ಒಂದೊಂದು ಕ್ಯಾಟಗರಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಾನು ಎಷ್ಟೆಷ್ಟು ವ್ಯೂಸ್ಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆಲ್ರೆಡಿ ನಂದು 2-3 ವೀಡಿಯೋ ಇದೆ, ಎಷ್ಟು ಅಮೌಂಟಿಗೆ ನಮಗೆ ಎಷ್ಟು ವ್ಯೂಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ. ಆ ವಿಡಿಯೋನ ಒಂದ್ಸರಿ ನೋಡಿ. ಸೊ ನಿಮಗೆ ಕ್ಲಿಯರ್ ಆಗುತ್ತೆ. ಬಟ್ ಅಮೌಂಟ್ ಬರುತ್ತೆ, ಬರಲ್ಲ ಅಂತಲ್ಲ, ಅದು ಕೌಂಟ್ ಆಗುತ್ತೆ ಅದನ್ನು. ಬಟ್ ಅದು ಇಷ್ಟು ಅಂತ ಅಪ್ರಾಕ್ಸ್ ಇರಲ್ಲ, ಆ್ಯಂಡ್ ತುಂಬ ಕಡಿಮೆ ಕೂಡ ಇರುತ್ತೆ ಅಂತ ನನಗೆ ಗೊತ್ತಿರೋ ಹಾಗೆ, ನನ್ನ ಬ್ಲಾಗ್ ಚಾನಲಿಗೆ ಬಂದಿರೋ ಹಾಗೆ. ಹೌ ಟು ಕಂಪ್ಲೀಟ್ ಯೂಟ್ಯೂಬ್ ಕ್ರೈಟೀರಿಯಾ ಅಂತ ಕೇಳಿದ್ದಾರೆ, ಆ್ಯಂಡ್ ವ್ಯೂಸ್ ಬರ್ತಾ ಇಲ್ಲ ಅಂತ ಕೇಳಿದ್ದಾರೆ. ಇದೆರಡಿಗೂ ಕೂಡ ನಾನು ಲಾಸ್ಟಲ್ಲಿ ಆನ್ಸರ್ ಮಾಡ್ತೀನಿ. ಇನ್ನೊಬ್ರು ಕೇಳಿದ್ರು, ಬರೀ 1000 ಸಬ್ಸ್ಕ್ರೈಬರ್ಸ್ ಇದ್ರೆ ನಾವು ಅರ್ನ್ ಮಾಡ್ಬೋದಾ? ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ, ಬಟ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ರೆ ಅರ್ನ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಬರೋದಿಲ್ಲ, ಯಾಕಂದರೆ ಯೂಟ್ಯೂಬ್ ಕ್ರೈಟೀರಿಯಾ ಇರೋದೇನೆ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಇದ್ದರೆ ಮಾತ್ರ ನಮ್ಮ ಒಂದು ಚಾನಲ್ ಮಾನಿಟೈಸ್ ಆಗೋದು. ಸೊ ನಿಮಗೆ ಒಂದು ಯಾವುದು ಕಂಪ್ಲೀಟ್ ಆದರೂ ಕೂಡ ನಿಮಗೆ ಯಾವುದೇ ರೀತಿ ಅರ್ನಿಂಗ್ ಇರಲ್ಲ. ಎರಡೂ ಕೂಡ ಕಂಪ್ಲೀಟ್ ಆಗಬೇಕು. ಎರಡೂ ಕೂಡ ಕಂಪ್ಲೀಟ್ ಆದರೆ ಮಾತ್ರ ನಿಮಗೆ ಯೂಟ್ಯೂಬಿಂದ ಫಸ್ಟು ಪಿನ್ ಕಳಿಸ್ತಾರೆ. ಪಿನ್ ಕಳಿಸಾದ್ಮೇಲೆ ನೀವು ಅದನ್ನು ಅಪ್ಲೈ ಮಾಡಬೇಕು, ಅದನ್ನು ಜನ್ರೇಟ್ ಮಾಡಬೇಕು, ಅದನ್ನೆಲ್ಲ ವೆರಿಫಿಕೇಷನ್ ಎಲ್ಲ ತುಂಬ ಪ್ರೊಸೆಸ್ ಇರುತ್ತೆ. ಅದೆಲ್ಲ ಆದಮೇಲೆ ನಿಮಗೆ ಅರ್ನಿಂಗ್ ಸ್ಟಾರ್ಟ್ ಆಗೋದು. ಅರ್ನಿಂಗ್ ಅಂದರೂ ನೀವು ಅಂದ್ಕೊಂಡಷ್ಟು ಈಸಿ ಇರೋದಿಲ್ಲ. ಯೂಟ್ಯೂಬ್ನಲ್ಲಿ ಅರ್ನಿಂಗ್ ತುಂಬ ಕಷ್ಟ ಇರುತ್ತೆ. 1000 ವ್ಯೂಸ್ ಬಂದರೂ ಕೂಡ ನಿಮಗೆ ತುಂಬ ಕಡಿಮೆ ಅರ್ನಿಂಗ್, 0 ಸಮಥಿಂಗ್ ಇರುತ್ತೆ. $1 ಕೂಡ ಆಗಲ್ಲ. ಆ್ಯಂಡ್ $100 ಆಗೋ ತನಕ ನಿಮಗೆ ಯಾವುದೇ ರೀತಿ ಯೂಟ್ಯೂಬಿಂದ ಪೇಮೆಂಟ್ ಕೂಡ ಬರೋದಿಲ್ಲ. ಹಾಗಾಗಿ ನಮಗೆ ಏನಿದ್ರು 4000 ವಾಚ್ ಅವರ್ಸ್, 1000 ಸಬ್ಸ್ಕ್ರೈಬರ್ಸ್ ಜೊತೆಯಲ್ಲಿ ನಮ್ಮ ವ್ಯೂಸ್ ಚೆನ್ನಾಗಿ ಮಾಡ್ಕೊಳ್ಳೋದು, ಇದ್ರ ಮೇಲೆ ಅಷ್ಟೇ ಇರಬೇಕು. ಸೊ ಹೇಗೆ ಅದನ್ನು ಅನ್ನೋದನ್ನು ಕೂಡ ಲಾಸ್ಟಲ್ಲಿ ನಾನು ಹೇಳ್ತೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿ. 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ 1 ಇಯರ್ ಆಗಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಹೇಳಿ. ಸೊ 1 ಇಯರಲ್ಲಿ ಆಗಿಲ್ಲ ಅಂತಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸೊ ನಮಗೆ ಯಾವಾಗ ಕಂಪ್ಲೀಟ್ ಆಗುತ್ತೆ ಅದ್ರ ಹಿಂದೆ 1 ಇಯರ್ ತಗೊಳ್ತಾರೆ. ಸೊ ನಮಗೆ ಕೆಲವೊಂದ್ಸರಿ ನಮಗೆ ಗೂಗಲಿಂದ ರಿಪ್ಲೈ ಬರೋಲ್ಲ. ಈಗ ತುಂಬ ಜನ ಅನ್ಕೊಂತ 1000 ಸಬ್ಸ್ಕ್ರೈಬರ್ಸ್ ಆಗಿದೆ, 4000 ವಾಚ್ ಅವರ್ಸ್ ಆಗಿದೆ, ಇನ್ನು ಯಾಕೆ ನನಗೆ ಗೂಗಲಿಂದ ಏನು ರಿಪ್ಲೈ ಬಂದಿಲ್ಲ, ಯಾಕೆ ನನ್ನ ಚಾನಲ್ ಮಾನಿಟೈಸ್ ಆಗ್ತಿಲ್ಲ ಅನ್ನೋರಿಗೆ, ನಮ್ಮ ಇವಾಗ ಕಂಪ್ಲೀಟ್ ಆಗೋಕ್ಕೂ ಮುಂಚೆ ಎಷ್ಟು ದಿವಸದ ಮುಂಚೆ ನಮ್ಮ ವಿಡಿಯೋ ಮೀನ್ಸ್ 1 ಇಯರ್ ಆಗಿದೆಯಾ, 1.5 ಇಯರ್ ಆದಮೇಲೆ ಕಂಪ್ಲೀಟ್ ಆಗಿದೆಯಾ, 5 ತಿಂಗಳು ಬಿಟ್ಟು ಆಮೇಲಿಂದ ಲೆಕ್ಕ ತಗೊಳುತ್ತೆ. ಸೊ ಈ ಥರ ಎಲ್ಲ ಇರುತ್ತೆ. ಅದನ್ನು ಕಂಪ್ಲೀಟ್ ಡೀಟೇಲಾಗಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಯಾಕಂದರೆ ಒಂದು ವಿಡಿಯೋದಲ್ಲಿ ನಾನು ತುಂಬ ಕಂಪ್ಲೀಟಾಗಿ ಹೇಳೋಕೋದ್ರೆ ತುಂಬ ಲಾಂಗ್ ಆಗುತ್ತೆ ವಿಡಿಯೋ. ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ನಮ್ಮ ಚಾನಲ್ ಕಂಪ್ಲೀಟ್ ಆದಾಗ ಅದ್ರ ಹಿಂದೆ 1 ವರ್ಷದ ತನಕ ಕೌಂಟ್ ಮಾಡುತ್ತೆ ಯೂಟ್ಯೂಬ್. ಇನ್ನೊಬ್ರು ಕೇಳಿದ್ದಾರೆ, ಪ್ಲೇ ಲಿಸ್ಟಿಂದ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಸೊ ಪ್ಲೇ ಲಿಸ್ಟಿಂದ ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಏನಾಗುತ್ತೆ ಅಂದರೆ ನಮ್ಮ ಒಂದು ವಿಡಿಯೋ ನೋಡಿದವರು ಕಂಪ್ಲೀಟಾಗಿ ರಿಪೀಟೆಡ್ ನಮ್ಮ ವಿಡಿಯೋನೇ ಕಾಣಿಸ್ತಾ ಇದ್ರೆ ಯಾವುದು ಅವ್ರಿಗೆ ಇಂಪಾರ್ಟೆಂಟ್ ಅನ್ಸುತ್ತೋ ಇಲ್ವಾ, ಈಗ ಒಂದು ಸರ್ಚ್ ಮಾಡ್ತಿರ್ತಾರೆ. ಈಗ ನನ್ನ ಒಂದು ವಿಡಿಯೋದಲ್ಲಿ ಬಾಯ್ ಬೇಬಿ ಸಿಂಪ್ಟಮ್ಸು, ಬಾಯ್ ಬೇಬಿ ಸ್ಕ್ಯಾನಿಂಗ್ ರಿಪೋರ್ಟ್, ಬಾಯ್ ಬೇಬಿ ಡೆಲಿವರಿ ಸ್ಟೋರಿ, ಈ ಥರ ನಾನು ಕಂಪ್ಲೀಟಾಗಿ ಎಷ್ಟೊಂದು ದಿನ ಒಂದು ಪ್ಲೇ ಲಿಸ್ಟಲ್ಲಿ ಹಾಕಿದ್ರೆ ಬಾಯ್ ಬೇಬಿ ಬಗ್ಗೆ ಏನೇ ಸರ್ಚ್ ಮಾಡ್ತಿದ್ರು ನಂದು ಇನ್ನೊಂದು ವಿಡಿಯೋ ಅವ್ರಿಗೆ ಬಾಯ್ ಬೇಬಿ ರಿಲೇಟೆಡ್ ಇತ್ತು ಅಂತ ಅಂದರೆ ಅದನ್ನು ಅವ್ರು ಬೇಗ ನೋಡ್ತಾರೆ. ಸೊ
ಪ್ಲೇ ಲಿಸ್ಟ್ ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ವಿಡಿಯೋ ನೋಡೋರು ಇನ್ನೊಂದು ವಿಡಿಯೋ ಮೇ ಬಿ ಅಟ್ರಾಕ್ಟ್ ಆಗ್ಬೋದು, ಅದನ್ನು ನೋಡಬೇಕು ಅನ್ನಿಸ್ಬೋದು, ಅವ್ರಿಗೆ ಇನ್ಫಾರ್ಮೇಟಿವ್ ಅನ್ನಿಸ್ಬೋದು. ಸೊ ಬೇಗ ಅವ್ರು ಇನ್ನೊಂದು ನಮ್ಮ ವಿಡಿಯೋ ನೋಡ್ತಾರೆ. ಹಾಗಾಗಿ ನೋಡೋದ್ರಿಂದ ವಾಚ್ ಅವರ್ಸ್ ಜಾಸ್ತಿ ಆಗುತ್ತೆ, ವಾಚ್ ಅವರ್ಸ್ ಕೂಡ ಜಾಸ್ತಿ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗ್ತಾರೆ, ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಸೊ ಪ್ಲೇ ಲಿಸ್ಟಿಂದ ಇದು ಯೂಸ್ ಇದೆ. ಪ್ಲೇ ಲಿಸ್ಟಿಂದ ಏನು ಯೂಸ್ ಅನ್ನೋದು ಕೂಡ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋದ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಕಸ್ಮಾತ್ ಡಿಸ್ಕ್ರಿಪ್ಷನ್ ನಿಮಗೆ ಸಿಕ್ಕಿಲ್ಲ ಅಂತ ಅಂದರೂ ನನ್ನ ಚಾನಲಲ್ಲಿ ನೋಡ್ಬೋದು, ನೀವು ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಎಲ್ಲರೂ ಕೇಳಿರೋದು ಯೂಟ್ಯೂಬ್ ಕ್ರೈಟೀರಿಯಾ ಹೇಗೆ ಕಂಪ್ಲೀಟ್ ಮಾಡೋದು, 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಅವರ್ಸ್ ಹೇಗೆ ಕಂಪ್ಲೀಟ್ ಮಾಡೋದು, ಪ್ರತಿಯೊಂದು ಕೂಡ ತುಂಬ ಜನ ಕೇಳ್ತಿದ್ದಾರೆ. ವ್ಯೂಸ್ ಬರ್ತಾ ಇಲ್ಲ ಅನ್ನೋದೇ ತುಂಬ ಕ್ವಶನ್ಸ್ ಇದೆ ನನಗೆ. ನಾನು ಹೇಳೋದು ಯಾವಾಗಲೂ ಅಷ್ಟೇ, ನಿಮ್ಮ ಕಂಟೆಂಟ್ ಕಡೆ ಗಮನ ಕೊಡಿ. ಕಂಟೆಂಟ್ ಯಾವಾಗಲೂ ಸರ್ಚಬಲ್ ಕಂಟೆಂಟ್ ಆಗಿರಲಿ. ಸರ್ಚಬಲ್ ಕಂಟೆಂಟಲ್ಲಿ ನಿಮಗೆ ಯಾವ ಕಂಟೆಂಟ್ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ ಅದನ್ನು ಮಾಡಿ. ಆ್ಯಂಡ್ ವ್ಲಾಗ್ ಮಾಡ್ತಿದ್ರೆ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಟಾಪಿಕ್ನ ಇಟ್ಕೊಳ್ಳಿ. ವ್ಲಾಗ್ ಒಳಗಡೆನೆ ಏನೋ ಒಂದು ಹೇಳ್ಕೊಡೋ ಥರನೋ, ಅಥವಾ ಏನೋ ಒಂದು ಯಾವುದೋ ಒಂದು ಪ್ಲೇಸಿಗೆ ಹೋಗಿರೋದು, ಅಥವಾ ನೀವೇನೋ ಶಾಪಿಂಗ್ ಮಾಡಿದ್ದೀರಾ, ಏನಾದ್ರು ಒಂದು ಅವರಿಗೆ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿ. ಅಥವಾ ಬೇರೆ ಒಂದು ಚಾನಲ್ ಏನೋ ಮಾಡ್ತಿದ್ದೀರಾ, ನೀವು ರೆಗ್ಯುಲರ್ ಆಗಿ ಬೇರೆ ಬೇರೆ ಥರದ್ದು ಏನಾದರೂ ಹೇಳ್ಕೊಡ್ತಾ ಇದ್ದೀರಾ ಅಂದರೆ ಅದರಲ್ಲೂ ಅಷ್ಟೇ ಹೊಸದೇನಾದರೂ ಹುಡುಕಿ. ತುಂಬ ಸರ್ಚಬಲಲ್ಲಿ ಏನು ಜನ ಹುಡುಕ್ತಾರೆ ಅದನ್ನು ನೋಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಸರ್ಚಬಲ್ ಟಾಪಿಕ್ ಹೇಗೆ ನೋಡೋದು ಅನ್ನೋದು ಕೂಡ ನಾನು ಎರಡು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡಿ. ಇದರಿಂದ ನಿಮಗೆ ವ್ಯೂಸ್ ಕೂಡ ಜಾಸ್ತಿ ಆಗುತ್ತೆ. ವ್ಯೂಸ್ ಜಾಸ್ತಿ ಆಗ್ತಿದ್ದಾಗೆ ಆಟೋಮೆಟಿಕ್ಕಾಗಿ ನಿಮ್ಮ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಕೂಡ ರೈಸ್ ಆಗ್ತಾರೆ. ಆ್ಯಂಡ್ ಯೂಟ್ಯೂಬ್ ನಿಮ್ಮ ಚಾನಲ್ನ ಹೆಚ್ಚು ಪ್ರಮೋಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಮೀನ್ಸ್ ಬೇರೆಯವರಿಗೆ ಶೋ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಿಮ್ಮ ಚಾನಲ್ ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಫಸ್ಟ್ ಬಂದುಬಿಟ್ಟು ಕಂಟೆಂಟ್ ಆ್ಯಂಡ್ ತಮ್ನೇಲ್ ತುಂಬ ಚೆನ್ನಾಗಿ ಇಟ್ಕೊಳ್ಬೇಕು. ತಮ್ನೇಲ್ ಹೇಗೆ ಅಂತಂದರೆ ನೋಡಿದ ತಕ್ಷಣ ಇದನ್ನೇನೋ ನಾವು ನೋಡ್ತಿದ್ದೀವಿ ಸರ್ಚಬಲ್, ನಾವು ಏನು ಸರ್ಚ್ ಮಾಡಿದ್ವಿ ಅದು ಇದರೊಳಗೆ ಸಿಕ್ತು ಅನ್ನೋ ಥರ ಅನ್ನಿಸ್ಬೇಕು ಅವ್ರಿಗೆ. ಅಷ್ಟು ಚೆನ್ನಾಗಿ ನಿಮ್ಮ ತಮ್ನೇಲ್ ಇರಬೇಕು. ಆ್ಯಂಡ್ ನಿಮ್ಮ ಎಡಿಟಿಂಗ್ ಅಷ್ಟು ಚೆನ್ನಾಗಿರಬೇಕು. ಪ್ರತಿಯೊಂದು ಕೂಡ ನೀವು ತುಂಬ ಕಾನ್ಸಂಟ್ರೇಟ್ ಮಾಡಿ ನೀವು ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಮತ್ತು ವಿಡಿಯೋ ಮಾಡೋ ರೀತಿ ಆಗಿರ್ಬೋದು, ಇದ್ರ ಬಗ್ಗೆ ನಾನು ತುಂಬ ಟಿಪ್ಸ್ನ ಶೇರ್ ಮಾಡಿದ್ದೀನಿ. 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೆ, 4000 ವಾಚರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಪ್ರತಿಯೊಂದು ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಅದರ ಲಿಂಕ್ನೆಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅಥವಾ ಈ ಒಂದು 3-4 ವಿಡಿಯೋ ಹಿಂದೆ ಹೋದರೆ ನಿಮಗೆ ಅದೆಲ್ಲ ಸಿಗುತ್ತೆ. ಸೊ ಅದನ್ನು ಹೋಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲದನ್ನು ನಿಮಗೆ ಬೇಗ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ವಾಚ್ ಅವರ್ಸ್ ಜಾಸ್ತಿ ಆಗುತ್ತೆ. ಸೊ ಎಲ್ಲರಿಗೂ ಬೆಸ್ಟ್ ವಿಶಸ್ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದು ನನಗೆ ಕಮೆಂಟ್ ಮಾಡಿ, ಯೂಟ್ಯೂಬ್ ರಿಲೇಟೆಡ್ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.